ಹಿಂಗೆ ಟೈಮ್ ಪಾಸ್ ಅಂತ ನಡ್ಕೊಂಡ್ ಬರ್ತಾ ಇದ್ವಿ, ಓಡಿಸ್ಕೊಂಡ್ ಬರ್ತಾ ಇದ್ವಿ ಗಾಡಿ. ನಮ್ಮ ಫ್ರೆಂಡ್ ಮನೆಗೆ ಬರ್ತಾ ಇದ್ವಿ. ಸೊ ಆನ್ ದ ವೇ ಹಾಕ್ಸ್ಬರಿ ರಿವರ್ ಸಿಕ್ತು. ನಿಜವಾಗ್ಲೂ ಅನ್ಬಿಲೀವಬಲಿ ಬ್ಯೂಟಿಫುಲ್. ನೋಡಿ ಏನು ಸಕ್ಕದಾಗಿದೆ. ಎಲ್ಲ ಸಮೋಸ ಪಾಪ್ಕಾರ್ನು ಎಲ್ಲ ಎತ್ತಾಕೊಂಡು ಬಂದಿದ್ದೀವಿ ತಿನ್ನೋಣ ಅಂತ. ಎಕ್ಸಲೆಂಟ್ ಲೋಕಲ್ ವೆಕೇಶನ್ ಸ್ಪಾಟು ಇಲ್ಲಿ ಸಿಡ್ನಿನಲ್ಲಿ. ಹಾಕ್ಸ್ಬರಿ ರಿವರ್ ಇನ್ ದ ಏರಿಯಾ ಆಫ್ ವಿಂಡ್ಸರ್. ಸಾಕಾಗಿದೆ ಗುರು. ಸ್ವಲ್ಪ ಕೆಳಗಡೆ ಹೋದರೆ ಇನ್ನೂ ಚೆನ್ನಾಗಿದೆ. ಅಲ್ಲೇನೋ ವಾಕಿಂಗ್ ಪ್ಲೇಸ್ ಇಲ್ಲ ಅಂತ ಕಾಣಿಸುತ್ತೆ. ಇಲ್ಲೇ ನೋಡೋಣ ಕ್ಲೀನಾಗೆ. ಈ ಮರಗಳ ಮಧ್ಯದಿಂದ ಈ ನೀರನ್ನು ನೋಡ್ತಾ ಇದ್ರೆ, ಈ ನೀರೇ ಸೋರ್ಸ್ ಆಫ್ ವಾಟರ್ ನಮ್ಮ ಸಿಡ್ನಿಗೆ. ಈ ನೀರನ್ನು ನೋಡ್ತಾ ಇದ್ರೆ ನೋಡಿಕೊಂಡು ಸಮೋಸ ಏನಾರು ತಿನ್ಕೊಂಡು ಟೀಗಿ ಕೊಟ್ಕೊಂಡಿದ್ರೆ ಏನು ಆನಂದವಾಗಿರುತ್ತೆ ಅಂತ. ನಿಜವಾಗ್ಲೂ ಎಕ್ಸಲೆಂಟ್ ಐಸ, ಎಕ್ಸಲೆಂಟ್. ನೋಡಿ ಇದು ವಾಕಿಂಗ್ ಸ್ಪಾಟ್. ಹೀಗೆ ವಾಕ್ ಮಾಡ್ಕೊಂಡು ಬರ್ತಾ ಇದ್ರೆ ಈ ಗಾಳಿನಲ್ಲಿ ಆಲ್ಮೋಸ್ಟ್ ಒಂದು 24 to 25 ಡಿಗ್ರಿ ಇರ್ಬೋದು ಟೆಂಪ್ರೇಚರ್ ಇವಾಗ. ಗಾಳಿ ಅಷ್ಟೊಂದು ವಿಂಡ್ ಇಲ್ಲ. ಒಂಥರ ತುಂಬ ಪ್ಲೆಸೆಂಟಾಗಿದೆ. ಈ ಮರಗಳೆಲ್ಲ ನೋಡಿಕೊಂಡು ಇಲ್ಲಿ ವಾಕ್ ಮಾಡ್ತಾಯಿದ್ರೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಉಪಕಾರ ಆಗುತ್ತೆ. ನೋಡಿ ಅಲ್ಲಿ ರಿವರ್ ಸೈಡಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲಿ ಕ್ಲೀನಾಗೆ ಎಲ್ಲ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ಪಾರ್ಟಿನ. ನೋಡೋಣ, ಒಂದು ಝೂಮ್ ಮಾಡಿ ತೋರಿಸ್ತೀನಿ. ನೋಡಿದ್ರಾ ಅಲ್ಲೆಲ್ಲ ಒಂಥರ ಪಾರ್ಟಿ ಮಾಡ್ಕೋತಾ ಇದ್ದಾರೆ ಅವ್ರ ಸ್ಟೈಲಲ್ಲೇ. ಎಕ್ಸಲೆಂಟ್ ಐಸ, ಎಕ್ಸಲೆಂಟ್. ಮೆಟ್ಲುಗಳೆಲ್ಲ ಇದೆ. ಅದು ಯಾರ್ದೋ ಪ್ರೈವೇಟ್ ಪ್ರಾಪರ್ಟಿ ಇರಬೇಕು ಮೋಸ್ಟ್ಲಿ ಪಾರ್ಕ್ ಇರಬೇಕನ್ನೋ. ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ಹಾಗೆ ಅಲ್ಲೊಂದು ಚಿಕ್ಕ ಹಟ್ಟಿದೆ. ಅಲ್ಲಿ ಹಟ್ಟು ಒಳಗಡೆ ಕೂತ್ಕೊಂಡು ಯಾರೋ ಪಾರ್ಟಿ ಮಾಡ್ಕೋತಾ ಇರ್ಬೇಕೇನೋ ಮೋಸ್ಟ್ಲಿ. ನಾವು ಅನ್ಕೋಬೋದು ಅಷ್ಟೇ. ಖಚಿತವಾಗಿ ಹೇಳೋಕ್ಕಾಗಲ್ಲ ಒಳಗಡೆ ಏನಾಗ್ತಾ ಇದೆ ಅಂತ. ಒಟ್ಟಲ್ಲಿ ಸಾಕತ್ ಬ್ಯೂಟಿಫುಲ್ ಆಗಿದೆ ಹಾಕ್ಸ್ಬರಿ ರಿವರ್ ಏರಿಯಾ. ದೊಡ್ಡ ರಿವರ್ ಇದು. ಈ ಬ್ಯಾಂಕ್ಸಲ್ಲಿ ಹಲವಾರು ಪಾರ್ಕ್ಗಳು, ಈ ಥರ ವಾಕ್ವೇಸ್ಗಳು ಇದೆ. ನಾವು ಬಂದ್ಬಿಟ್ಟು ಟೈಮ್ ಪಾಸ್ ಮಾಡ್ಕೋಬೋದು. ಈ ಥರ ಒಂದು ಬೆಂಚ್ ಕಲ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡ್ಕೋಬೋದು ಆರಾಮಾಗೆ. ಬ್ಯೂಟಿಫುಲ್ಲಾಗಿದೆ ವ್ಯೂ ಅಂತೂ. ಯೂಕಲಿಪ್ಟಸ್ದು ಟ್ರೀ ವಾಸನೆಗಳೆಲ್ಲ ಘಮ ಘಮ ಅಂತ ಬರ್ತಾಯಿದೆ. ಅದರದ್ದು ಪರ್ಸ್ಪಿರೇಷನ್ನು ಬಿಸಿಲಿಗೆ ಚೆನ್ನಾಗಿ ಒಗ್ಗಿ ಅದ್ರ ವಾಸನೆ ಎಲ್ಲ ಗಾಳೀಲಿ ತುಂಬಿಕೊಂಡು ನಮ್ಗೆ ಆರಾಮಾಗಿದೆ ಅದರ ವಾಸನೆ ನೋಡೋಕ್ಕೆ. ವೆರಿ ಗುಡ್, ವೆರಿ ಗುಡ್. ಸೊ ಹೀಗೆ ನಡೀತಾ ನಾವಿಲ್ಲೊಂದು ಹೋವೆ ಪಾರ್ಕ್ ಅಂತ ಜಾಗಕ್ಕೆ ಬಂದಿದ್ದೀವಿ. ದಿಸ್ ಇಸ್ ಕಾಲ್ಡ್ ಅಸ್ ಗ್ರೇಟ್ ರಿವರ್ ವಾಕ್. ಇಲ್ಲಿ ನೋಡಿ ಎಷ್ಟೊಂದು ಪ್ಲೇಸಸ್ ಆಫ್ ಇಂಟ್ರೆಸ್ಟ್ ಇದೆ ಅರೌಂಡ್ ದಿಸ್ ಏರಿಯಾ. ಹಾಕ್ಸ್ಬರಿ ರೀಜನಲ್ ಮ್ಯೂಸಿಯಂ, ಹಾಕ್ಸ್ಬರಿ ಪ್ಯಾಡಲ್ ವೀಲರ್, ವಿಂಡ್ಸರ್ ಬ್ರಿಡ್ಜ್, ರಿವರ್ ವ್ಯೂ ಶಾಪಿಂಗ್ ಸೆಂಟರ್, ಹಾಕ್ಸ್ಬರಿ ರೀಜನಲ್ ಗ್ಯಾಲರಿ, ರೀಜನಲ್ ಲೈಬ್ರರಿ, ಸಿಟಿ ಕೌನ್ಸಿಲ್ ಆಫೀಸ್ ಆ್ಯಂಡ್ ವರ್ಸ್ಲಿ ಮೆಮೋರಿಯಲ್ ಬ್ರಿಡ್ಜ್. ಇಷ್ಟೊಂದಿದೆ ಇಲ್ಲಿ. ಇಲ್ಲಿ ಮ್ಯಾಪು ಕ್ಲೀನಾಗಿ ಹಾಕಿದ್ದಾರೆ. ಇದು ಬಂದ್ರೇ ಇದೇ ಒಂದು ಪಿಕ್ನಿಕ್ಕು ಆ್ಯಕ್ಚುಲಾಗೆ. ನಾವು ಎಲ್ಲೂ ದೂರಕ್ಕೆ ಹೋಗೋದೇ ಬೇಕಾಗಿಲ್ಲ. ಇಲ್ಲಿಲ್ಲೇ ಸುಮಾರು ಜಾಗಗಳಿದೆ ಪಿಕ್ನಿಕ್ಗಳು. ನೋಡಿ ಇಲ್ಲೆಲ್ಲ ಫ್ರೀ ಮ್ಯಾನ್ಸ್ ರೀಚ್ ರೋಡ್ ಅಂತೆ. ಆಮೇಲೆ ಇನ್ನೇನಪ್ಪ ವಿಲ್ಬರ್ ಫೋರ್ಸ್ ರೋಡು ಸುಮಾರಿದೆ. ಗವರ್ನರ್ ಫಿಲಿಪ್ ವಾಕು ಸುಮಾರಿದೆ. ಇಲ್ಲೇ ಟೂರಿಸಮ್ ಮಾಡೋಷ್ಟು ಒಂದಷ್ಟಿದೆ. ಸೂಪರ್ ಅಲ್ವಾ ಇದು? ಸೊ ಈ ಕಡೆ ಬ್ರಿಡ್ಜು ಈ ಕಡೆ ನಡ್ಕೊಂಡು ಬಂದರೆ ಕ್ಲೀನಾಗೆ ಇನ್ನೂ ವ್ಯೂ ಕಾಣಿಸುತ್ತೆ ರಿವರ್ದು. ಎಕ್ಸಲೆಂಟಾಗಿದೆ ಮಾತ್ರ ನೋಡೋಕ್ಕೆ. ಬ್ಯೂಟಿಫುಲ್, ಬ್ಯೂಟಿಫುಲ್, ಬ್ಯೂಟಿಫುಲ್. ಇಲ್ಲಿ ಕೂತ್ಕೊಂಡು ಡಿನ್ನರ್ ಮಾಡ್ಕೋಬೋದು. ನೋಡಿ ಅವರೆಲ್ಲ ಮಾಡ್ತಾಯಿದ್ದಾರೆ ಆ ಥರ. ಲಂಚು, ಡಿನ್ನರು, ಸ್ನ್ಯಾಕ್ಸು ಏನು ಬೇಕಾದ್ರೂ ತೊಗೋಬೋದು. ನೆಮ್ಮದಿಯಾಗಿದೆ, ಸೈಲೆಂಟಾಗಿದೆ. ಹಕ್ಕಿಗಳ ಶಬ್ದ ಕೇಳಿಕೊಂಡು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದರೆ ಪರಮ ಆನಂದ ನಿಜವಾಗ್ಲೂ. ನೋಡಿ ಆ ಕಡೆ ಸೈಡಿಗೆ ಹೋದರೆ ಅದೊಂದು ಟೂರಿಸ್ಟ್ ಸ್ಪಾಟು. ಅಲ್ಲಿಗೂ ಹೋಗ್ಬೋದು. ಆ್ಯಕ್ಚುಲಿ ಅಲ್ಲಿಗೂ ಹೋಗ್ತೀವಿ ಮೋಸ್ಟ್ಲಿ. ಅಲ್ಲೆಲ್ಲ ಮೆಟ್ಲೆಲ್ಲ ಇದೆ. ಹತ್ಕೊಂಡು ಬೇಕಾದ್ರೆ ಕಾಲು ಇಟ್ಕೊಂಡು ನೀರಲ್ಲಿ ನೇತಾಡಿಸ್ಬೋದು. ಚೆನ್ನಾಗಿರುತ್ತೆ, ರಿಲ್ಯಾಕ್ಸಿಂಗ್ ಆಗಿರುತ್ತೆ. ವೆರಿ ಗುಡ್, ವೆರಿ ಗುಡ್. ಐ ಲೈಕ್ ಇಟ್, ಐ ರಿಯಲಿ ಲೈಕ್ ಇಟ್. ವಾಕ್ ಹಾಕಿದ್ರೆ ಹಿಂಗೆ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ. ದ ಹಾಕ್ಸ್ಬರಿ ರಿವರ್ ಏನು ಸಕ್ಕತ್ತಾಗಿದೆ ನೋಡೋಕ್ಕೆ. ಚಿಂದಿಗುರು ಇಂಥ ವ್ಯೂ ಸಿಗಬೇಕು, ಸಿಕ್ಕಿದ್ರೆ. ಹಾ ಫ್ರೆಶ್ ಆಗಿದೆ ವೆದರ್ ಅಂತ. ನೋಡಿ ಅಲ್ಲೊಂದು ಬೋಟ್ ಲೀಲಾಜಾಲವಾಗಿ ಹೋಗ್ತಾ ಇದೆ. ಅದ್ರ ಪಾಡಾಗೋದು ಬ್ಯೂಟಿಫುಲ್. ನೋಡಿ ಆಸ್ಟ್ರೇಲಿಯಾ ಅಂತ ಕಂಟ್ರಿಗಳಲ್ಲಿ ಎಂಥ ಬೆನಿಫಿಟ್ ಅಂತಂದರೆ ಇಲ್ಲಿ ದಾರದಲ್ಲಿನಲ್ಲೂ ನಮಗೆ ಫ್ರೆಶ್ ಆಗಿ ಕುಡಿಯೋ ನೀರು ಇಟ್ಟಿರ್ತಾರೆ. ನೋಡಿ ಮೇಕ್ ಟ್ಯಾಪ್ ವಾಟರ್ ಯುವರ್ ಡ್ರಿಂಕ್, ಫಿಲ್ ಯುವರ್ ಬಾಟಲ್ ಹಿಯರ್. ಕಾಣಿಸ್ತಾ ಎಷ್ಟು ಚೆನ್ನಾಗಿದೆ ನೀರು ಅಂತಂದರೆ. ಇಲ್ಲೊಂದು ಬಟನ್ ಇದೆ. ಈ ಬಟನ್ ಒತ್ತಿದ್ರೆ ಇಲ್ಲಿ ಬರುತ್ತೆ. ನೋಡಿ ನಾನು ಕಾಲಿಂದ ಒತ್ತುತ್ತೀನಿ ಬ್ಯಾಲೆನ್ಸ್ ಸಿಗಲಿ ಅಂತ. ನೋಡಿದ್ರಾ ನೀರು ಯಾವ ಥರ ಬರ್ತಾಯಿದೆ. ಹಾ ಫ್ರೆಶ್ ವಾಟರ್ ತೋರಿಸ್ತೀನಿ ರೀ ನಿಮಗೆ. ಸಣ್ಣಗೆ ಫ್ರೆಶ್ ಆಗಿರುತ್ತೆ. ಪಕ್ಕದಲ್ಲೇ ರಿವರ್ ಇದೆ. ಅಲ್ಲಿಂದಾನೇ ಪ್ರಾಸೆಸ್ ಹಾಕ್ಕೊಂಡು ಬರ್ತಾಯಿರೋ ಈ
ತುಂಬ ಸ್ವಚ್ಛವಾಗಿರೋ ನೀರನ್ನು ನಾನು ಕುಡಿದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಿಮ್ಗೆ ಹೇಳ್ತೀನಿ ರೀ. 1 ಸೆಕೆಂಡ್. ಆಹಾ ಆಹಾ ಹಾ 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 ನಮ್ಮ ಕಾವೇರಿ ನೀರು ಕುಡಿದಷ್ಟು ಆನಂದ ಆಗತ್ತಪ್ಪ, ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ. ತುಂಬ ಚೆನ್ನಾಗಿತ್ತು, ಎಕ್ಸಲೆಂಟ್. ನೋಡಿ, ಆಸ್ಟ್ರೇಲಿಯಾನಲ್ಲಿ ಈ ಥರ ಖಾಲಿ ಜಾಗಗಳು ಹಲವಾರು ಇದ್ದಾವೆ. ಇಲ್ಲಿ ಯಾರಿಗೂ ಸೈಟು ಕೊಡಲ್ಲ, ಯಾವ ಆಟ ಆಡೋಕ್ಕೂ ಬಿಡಲ್ಲ, ಈ ಥರ ಇರುತ್ತೆ ನೋಡಿ. ಒಂಥರ ಚೆನ್ನಾಗಿದೆ ಇದು ಅಲ್ವಾ. ಏನೂ ಇಲ್ಲ ಇಲ್ಲಿ ಜಾಸ್ತಿ, ಯಾರ್ದೋ ಅಗ್ರಿಕಲ್ಚರಲ್ ಲ್ಯಾಂಡೋ ಏನೋ ಇರುತ್ತೆ, ಹಿಂಗೆ ಬಿಟ್ಟಿದ್ದಾರೆ ಸದ್ಯಕ್ಕೆ. ಗ್ರಾಸ್ ಕಟ್ಟಿಂಗ್ ಈ ಜಾಗದಲ್ಲಿ ಒಂದು ಮಾಡಿಲ್ಲ, ಆ ಕಡೆ ಮಾಡಿದ್ದಾರೆ, ಫುಲ್ ಕ್ಲೀನಾಗಿದೆ. ಒಟ್ಟಲ್ಲಿ ನಾವುಗಳಿಲ್ಲಿ ಬಂದು ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ರಿವರ್ ಕೆಳಗಡೆ ನೀರು ಮುಟ್ಟಕ್ಕೆ ಹೋಗ್ತಾ ಇದ್ದೀವಿ, ರಿವರ್ ಹತ್ರಕ್ಕೆ. ಅಲ್ಲಿಗೆ ಹೋದ್ಮೇಲೆ ಒಂದು ಸಲ ತೋರಿಸ್ತೀನಿ, ನೋಡೋಣ. ನೋಡಿ, ಆಸ್ಟ್ರೇಲಿಯಾದಲ್ಲಿ ಸಾಧಾರಣವಾಗಿ ಏನಾದರೂ ಕೆಲಸ ನಡೀತಾ ಇದ್ದರೆ ಈ ಥರ ಒಂದು ಬ್ಯಾರಿಯರ್ ಹಾಕ್ತಾರೆ, ಕ್ಲೀನಾಗೆ ಚೆನ್ನಾಗಿದೆ. ಇಲ್ಲೆಲ್ಲ ಮಣ್ಣು ತೆಗಿತಾ ಇದ್ದಾರೆ, ಅದಕ್ಕೆ ಒಂದು ಬ್ಯಾರಿಯರ್ ಹಾಕಿಟ್ಟಿದ್ದಾರೆ. ವೆರಿ ಗುಡ್. ಇಲ್ಲಿ ಬಂದ್ವಿ ಫೈನಲಿ ರಿವರ್ ಹತ್ರ. ಸಾಂಡ್ಗಳಿಗೆ ನಡೆಯೋಕ್ಕೆ ಸ್ಯಾಂಡು ಹಾಕಿದ್ದಾರೆ, ಏನು ಚೆನ್ನಾಗಿದೆ ಅಂತೀನಿ. ಮಕ್ಳುಗಳಿಗೆ ಧೂಳು ಹಾರ್ಸೋಕ್ಕೆ ಸ್ಯಾಂಡು, ಆರಾಮಾಗಿ ನಾವು ಇದ್ರ ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಕ್ಲೀನಾಗಿದೆ. ಇದು ಆ್ಯಕ್ಚುಲಿ ರಿವರು, ಆದರೆ ಬೀಚ್ ಥರ ಸ್ಯಾಂಡ್ ಹಾಕಿಟ್ಟಿದ್ದಾರೆ. ನಮ್ಮದು ತಲಕಾವೇರಿ ಅಲ್ಲಿ ತಲಕಾಡು ಬರುತ್ತಲ್ವ, ಆ ಥರ ಇದೆ ಇಲ್ಲಿ ನೋಡೋಕ್ಕೆ. ಎಕ್ಸಲೆಂಟ್. ನೋಡೋಣ ಸ್ವಲ್ಪ ನೀರು ಮುಟ್ಬಿಟ್ಟು ಹೆಂಗಿದೆ ಅಂತ. ಓಹೋ, ಸಡನ್ ಡೆಪ್ತ್ ಇದೆ ಇಲ್ಲಿ, ಜೋಪಾನವಾಗಿರಬೇಕು ಸ್ವಿಮ್ಮಿಂಗ್ ಮಾಡೋರು. ಆಹಾ, ಬ್ಯೂಟಿಫುಲ್. ನೋಡಿ ಎಷ್ಟು ಚೆನ್ನಾಗಿದೆ ರಿವರ್ ವ್ಯೂ. So beautiful, I say. Very, very beautiful. This is Hawkesbury River in Windsor, which is in Sydney, Australia. ನೋಡಿ, ಇಲ್ಲಿ ಸ್ಯಾಂಡ್ ಎಲ್ಲ ಏನು ಬ್ಯೂಟಿಫುಲ್ ಆಗಿದೆ. ನಮ್ಮ ತಲಕಾಡಿಗೆ ಹಾಪ್ಕೊ ಬರುತ್ತೆ ನೋಡ್ತಾ ಇದ್ರೆ. ಆಹಾ ಹಾ, ಫ್ಯಾಂಟಾಸ್ಟಿಕ್. ವಾಟ್ ಅ ಸನ್ಸೆಟ್ ವ್ಯೂ ಪಾಯಿಂಟ್.